ಕಬ್ಬಿಣಾಂಶ ಐರನ್ ಅಂತ ಏನ್ ಹೇಳ್ತೀವಿ, ಇದು ದೇಹಕ್ಕೆ ಪ್ರಮುಖವಾಗಿ ಬೇಕಾದಂತಹ ಖನಿಜಗಳಲ್ಲಿ ಒಂದು. ಹಿಮೋಗ್ಲೋಬಿನ್ ರಚನೆ ಮಾಡಕ್ಕೆ ಕಬ್ಬಿಣಾಂಶ ಬೇಕೇ ಬೇಕು. ಚರ್ಮ ಬಿಳಿಚಿಕೊಳ್ಳುವಂಥದ್ದು, ವಿವರ್ಣತೆ ಅಂತ ಏನು ಕರಿತೀವಿ, ಚರ್ಮದ ಕಲರ್ ಕಡಿಮೆ ಆಗುವಂಥದ್ದು. ಅದು ಮೊದಲನೇದಾಗಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಲೆಮನ್ ಹನಿ ಜ್ಯೂಸ್ ನ ತಗೊಳ್ಳುವಂಥದ್ದು. ಈ ಲೆಮನ್ ಹನಿ ಜ್ಯೂಸ್ ಏನ್ ತಗೊಂಡ್ರೆ ಹನಿಯಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ, ಹಾಗೇನೆ ಲೆಮನ್ ಅಲ್ಲಿ ವಿಟಮಿನ್ ಸಿ ಇರುತ್ತೆ. ಈ ವಿಟಮಿನ್ ಸಿ ಏನಿದೆ ಅದು ನಮ್ಮ ದೇಹದಲ್ಲಿ, ನಮ್ಮ ಹೊಟ್ಟೆಯಲ್ಲಿ ಕಬ್ಬಿಣಾಂಶವನ್ನ ಹೀರಿಕೊಳ್ಳಕ್ಕೆ ಏಡ್ ಮಾಡುತ್ತೆ, ಸಹಾಯಕಾರಿಯಾಗಿದೆ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಅರ್ಪಿತಾ ಭಟ್, ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವೈದ್ಯೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗಮನೆ, ಸಿರ್ಸಿ. ನಿಸರ್ಗಮನೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕಬ್ಬಿಣಾಂಶ ಐರನ್ ಅಂತ ಏನ್ ಹೇಳ್ತೀವಿ, ಇದು ದೇಹಕ್ಕೆ ಪ್ರಮುಖವಾಗಿ ಬೇಕಾದಂತಹ ಖನಿಜಗಳಲ್ಲಿ ಒಂದು. ಸೊ ಈ ಐರನ್ ಏನಿದೆ ಇದು ನಮ್ಮ ಬಾಡಿಯಲ್ಲಿ ತುಂಬಾ ಫಂಕ್ಷನ್ಗೆ ಸಹಾಯಕಾರಿ. ಈ ಐರನ್ ಕಬ್ಬಿಣಾಂಶ ಅಂತ ಏನ್ ಹೇಳ್ತೀವಿ, ಇದರ ಕೊರತೆ ನಾವು ಸಾಮಾನ್ಯವಾಗಿ ಮನುಷ್ಯರಲ್ಲಿ ಕಾಣಬಹುದು. ಅದರಲ್ಲೂ ವೆಜಿಟೇರಿಯನ್ಸ್ ಅಲ್ಲಿ ಈ ಕಬ್ಬಿಣಾಂಶದ ಕೊರತೆಯನ್ನು ನಾವು ಜಾಸ್ತಿ ಆಗಿ ಕಾಣಬಹುದು. ಯಾಕೆ ವೆಜಿಟೇರಿಯನ್ಸ್ ಅಲ್ಲಿ ಇದು ಜಾಸ್ತಿ ಅಂತ ನೋಡಕ್ ಹೋದ್ರೆ, ಮಾಂಸಾಹಾರದಲ್ಲಿ ಹೀಮ್ ಐರನ್ ಅಂತ ಏನ್ ಕರಿತೀವಿ ಅದು ಇರುತ್ತೆ. ಈ ಹೀಮ್ ಐರನ್ ಏನಿದೆ ಅದು ನಮ್ಮ ದೇಹ ತುಂಬಾ ಬೇಗ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳುತ್ತೆ, ಹೀರಿಕೊಳ್ಳುತ್ತೆ. ಆದ್ರೆ ಸಸ್ಯಾಹಾರದಲ್ಲಿ ಏನಿದೆ ಅದು ನಾನ್ ಹೀಮ್ ಐರನ್. ಈ ನಾನ್ ಹಿಮ್ ಐರನ್ ಅನ್ನ ನಮ್ಮ ದೇಹ ಅಷ್ಟು ಬೇಗ ಹೀರಿಕೊಳ್ಳೋದಿಲ್ಲ. ಹಾಗಾಗಿ ಸಸ್ಯಾಹಾರಿಗಳಲ್ಲಿ ಈ ಕಬ್ಬಿಣಾಂಶದ ಕೊರತೆಯನ್ನ ನಾವು ಜಾಸ್ತಿಯಾಗಿ ನೋಡಬಹುದು. ಕಬ್ಬಿಣಾಂಶ ನಮ್ಮ ದೇಹದಲ್ಲಿ ಹಲವು ಕೆಲಸಗಳನ್ನ ಮಾಡುತ್ತೆ. ಪ್ರಮುಖವಾಗಿ ಹಿಮೋಗ್ಲೋಬಿನ್ ರಚನೆ ಮಾಡಕ್ಕೆ ಕಬ್ಬಿಣಾಂಶ ಬೇಕೇ ಬೇಕು. ಹಿಮೋಗ್ಲೋಬಿನ್ ಏನ್ ಮಾಡುತ್ತೆ ಅಂತ ನೋಡಕ್ ಹೋದ್ರೆ, ಇದು ಒಂದು ಪ್ರೋಟೀನ್, ನಮ್ಮ ರಕ್ತದಲ್ಲಿ ಇರುವಂತಹ ಒಂದು ಪ್ರೋಟೀನ್, ಕೆಂಪು ರಕ್ತ ಕಣದಲ್ಲಿ ಇರುತ್ತೆ. ಇದರ ಕೆಲಸ ಏನು ಅಂತಂದ್ರೆ, ನಮ್ಮ ಶ್ವಾಸಕೋಶದಿಂದ ದೇಹದ ಉಳಿದ ಭಾಗಕ್ಕೆಲ್ಲ ಆಕ್ಸಿಜನ್ ಸಪ್ಲೈ ಮಾಡುವಂಥದ್ದು. ಸೊ ಇದು ಇದರ ಕೆಲಸವನ್ನ ಕರೆಕ್ಟ್ ಆಗಿ ಮಾಡ್ಬೇಕಂತಂದ್ರೆ ನಮ್ಮ ದೇಹದಲ್ಲಿ ಕಬ್ಬಿಣಾಂಶ ಕರೆಕ್ಟ್ ಆಗಿ ಇರಬೇಕು. ಅದೇ ರೀತಿ ಮಾಂಸಖಂಡಗಳಿಗೆ ತುಂಬಾ ಬೇಕಾದಂತಹ ಒಂದು ಪ್ರೋಟೀನ್ ಅಂತಂದ್ರೆ ಮಯೋಗ್ಲೋಬಿನ್. ಇದರ ರಚನೆಗೆ ಕೂಡ ಈ ಐರನ್ ಏನಿದೆ ಅದು ತುಂಬಾ ಅತ್ಯವಶ್ಯಕ. ಹಾಗೇನೆ ಇದು ಕೆಲವೊಂದು ಎಂಜೈಮ್ ನ ರಚನೆಗೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಎಂಜೈಮ್ ಸಿಂಥಸಿಸ್ ಅಲ್ಲೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಅದೇ ರೀತಿ DNA ರಚನೆಯಲ್ಲೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಹಾಗೇನೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಕೂಡ ಇದು ಹೆಲ್ಪ್ ಮಾಡುತ್ತೆ. ಅದೇ ರೀತಿ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಕರೆಕ್ಟ್ ಆಗಿ ಇರ್ಬೇಕಂತಂದ್ರೆ ಕೂಡ ಐರನ್ ತುಂಬಾ ಅತ್ಯವಶ್ಯಕ. ಹಾಗೇನೆ ನಮ್ಮ ಬ್ರೈನ್ ಫಂಕ್ಷನ್, ನಮ್ಮ ಮೆದುಳು ಕರೆಕ್ಟ್ ಆಗಿ ಕೆಲಸ ಮಾಡ್ಬೇಕಂತಂದ್ರೆ ಐರನ್ ಬೇಕು. ಹಾಗಾದ್ರೆ ಈ ಐರನ್ ಡಿಫಿಷಿಯನ್ಸಿ, ಕಬ್ಬಿಣಾಂಶದ ಕೊರತೆ ಯಾಕಾಗುತ್ತೆ ಅಂತ ನೋಡಕ್ ಹೋದ್ರೆ 3 ರೀಸನ್ ಇದೆ. ಮೊದಲನೇದಾಗಿ, ಐರನ್ ನ ಡಿಮ್ಯಾಂಡ್ ಜಾಸ್ತಿ ಇರುವಾಗ ನಮ್ಮ ದೇಹ ನಾವು ತಗೊಳ್ತಾ ಇರುವಂತಹ ಐರನ್ಗಿಂತ ಜಾಸ್ತಿ ಡಿಮ್ಯಾಂಡ್ ಮಾಡಿದಾಗ ಐರನ್ ಕೊರತೆ ಆಗ್ಬಹುದು. ಇದು ಯಾವ್ಯಾವಾಗ ಆಗುತ್ತೆ ಅಂತಂದ್ರೆ, ಬೆಳವಣಿಗೆ ಟೈಮಲ್ಲಿ ಇದು ಆಗಬಹುದು. ಅದೇ ರೀತಿ ಪ್ರೆಗ್ನೆಂಟ್ ವುಮೆನ್ ಅಲ್ಲಿ ಇನ್ನೊಂದು ಜೀವ ಅಲ್ಲಿ ಬೆಳೀತಾ ಇರೋದ್ರಿಂದ ಐರನ್ ಡಿಮ್ಯಾಂಡ್ ಜಾಸ್ತಿ ಆಗ್ಬಹುದು. ಅದೇ ರೀತಿ ಹಾಲುಣಿಸುತ್ತಿರುವ ತಾಯಿಯಲ್ಲೂ ಕೂಡ ಐರನ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಹಾಗೇನೆ ಇನ್ನೊಂದು ಐರನ್ ಲಾಸ್ ಆಗಿ ಕೂಡ ಈ ಕಬ್ಬಿಣಾಂಶದ ಕೊರತೆ ಆಗ್ಬಹುದು. ಹಾಗಿದ್ರೆ ಕಬ್ಬಿಣಾಂಶ ಯಾವಾಗ ಲಾಸ್ ಆಗುತ್ತೆ ಅಂತ ನೋಡಕ್ ಹೋದ್ರೆ, ತುಂಬಾ ಬ್ಲೀಡಿಂಗ್ ಆದಾಗ. ಅದು ಒಂದು, ನಾವು ಮೆನಿಸ್ಟ್ರುಯೇಷನ್ ಅಲ್ಲಿ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇದ್ರೆ ಹೆಣ್ಣು ಮಕ್ಕಳಲ್ಲಿ ಇದನ್ನ ನೋಡಬಹುದು. ಅದೇ ರೀತಿ ಡೆಲಿವರಿ ಆದ ನಂತರ ಆ ಮಹಿಳೆಯರಲ್ಲೂ ಕೂಡ ಈ ಕಬ್ಬಿಣಾಂಶದ ಕೊರತೆಯನ್ನು ನಾವು ನೋಡಬಹುದು. ಯಾಕಂದ್ರೆ ಅತಿಯಾದ ರಕ್ತ ಅಲ್ಲಿ ಲಾಸ್ ಆಗಿರುತ್ತೆ. ಹಾಗೇನೆ ಏನಾದ್ರೂ ಟ್ರಾಮಾ ಅಥವಾ ಇಂಜುರಿ, ನಿಮಗೆ ಏನಾದ್ರೂ ಬಹಳ ದೊಡ್ಡ ಗಾಯ ಆಗಿ ಅಲ್ಲಿಂದ ತುಂಬಾ ರಕ್ತ ಹೋಗಿದ್ರು ಕೂಡ ಈ ರೀತಿಯ ಒಂದು ಐರನ್ ಲಾಸ್ ನಾವು ನೋಡಬಹುದು. ಹಾಗೇನೆ ಏನಾದ್ರೂ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆ ಇದ್ದು ನಿಮಗೆ ಮೋಷನ್ ಅಲ್ಲಿ ರಕ್ತ ಹೋಗ್ತಾ ಇದ್ರೆ ಕೂಡ ಈ ಒಂದು ಐರನ್, ಕಬ್ಬಿಣಾಂಶದ ಕೊರತೆ ಕಾಣಿಸ್ಕೊಳ್ಬಹುದು. ಇನ್ನೊಂದು ರೀಸನ್, 3ನೇ ರೀಸನ್ ಯಾವುದು ಈ ಕಬ್ಬಿಣಾಂಶದ ಕೊರತೆಗೆ ಅಂತ ನೋಡಕ್ ಹೋದ್ರೆ, ನಾವು ಕಡಿಮೆ ಕಬ್ಬಿಣಾಂಶವನ್ನ ತೆಗೆದುಕೊಳ್ತಾ ಇದ್ರೆ ಅಥವಾ ನಮ್ಮ ಹೊಟ್ಟೆಯಲ್ಲಿ ಕಬ್ಬಿಣಾಂಶ ಕರೆಕ್ಟ್ ಆಗಿ ಹೀರಿಕೊಳ್ಳದೆ ಇದ್ರೆ. ಸೊ ಇದು ಯಾವಾಗ ಆಗುತ್ತೆ ಅಂದ್ರೆ, ಹೊಟ್ಟೆಯಲ್ಲಿ ಏನಾದ್ರೂ
ತೊಂದರೆ ಇದ್ದಾಗ, ಅದು ಯಾವ ತೊಂದರೆ ಅಂತಂದ್ರೆ ಕ್ರೋನ್ಸ್ ಡಿಸೀಸ್ ಅಥವಾ ಇನ್ಫ್ಲಮೇಟರಿ ಬೋವೆಲ್ ಡಿಸೀಸ್ ಅಥವಾ ಇಲಿಯಾಕ್ ಡಿಸೀಸ್, ಈ ರೀತಿಯ ಕೆಲವೊಂದು ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳಿದ್ರೆ ಆಗ ಅಲ್ಲಿ ಐರನ್ ಅಬ್ಸಾರ್ಪ್ಷನ್, ಕಬ್ಬಿಣಾಂಶದ ಅಬ್ಸಾರ್ಪ್ಷನ್ ಏನಿದೆ ಅದು ಕಡಿಮೆ ಆಗುತ್ತೆ. ಹಾಗಿದ್ರೆ ಈ ಕಬ್ಬಿಣಾಂಶ ಕಡಿಮೆ ಆಗಿದೆ ಅಂತ ನೀವು ಹೇಗೆ ತಿಳ್ಕೊಳ್ಬಹುದು? ಕಬ್ಬಿಣಾಂಶ ಕಡಿಮೆ ಆದಾಗ ಏನೇನ್ ಸಿಂಪ್ಟಮ್ಸ್, ಏನೇನ್ ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ತುಂಬಾ ಸುಸ್ತಾಗುವಂಥದ್ದು, ಒಂದು ಸ್ವಲ್ಪ ಕೆಲಸ ಮಾಡಿದ್ರು ಕೂಡ ಏದುಸಿರು ಬರುವಂಥದ್ದು, ದೈನಂದಿನ ಮನೆಯಲ್ಲಿ ಮಾಡುವಂತಹ ಕೆಲಸವನ್ನು ಮಾಡಿದ್ರು ಕೂಡ ನಿಮ್ಗೆ ಈ ರೀತಿ ತೊಂದರೆ ಆಗ್ತಿರುವಂಥದ್ದು. ಅದೇ ರೀತಿ ಮಸ್ಕ್ಯುಲರ್ ಕ್ರ್ಯಾಂಪ್ಸ್, ನಿಮ್ಮ ಮಾಂಸಖಂಡಗಳಲ್ಲಿ ನೋವು ಬರುವಂಥದ್ದು, ಇದನ್ನ ನಾವು ಸಾಮಾನ್ಯವಾಗಿ ಕಬ್ಬಿಣಾಂಶದ ಕೊರತೆ ಇರುವಾಗ ನೋಡಬಹುದು. ಹಾಗೇನೆ ಇನ್ನೊಂದು ಮೇಲೆ ನೋಡಿದ ತಕ್ಷಣ ಕಾಣುವಂತಹ ಒಂದು ಲಕ್ಷಣ ಅಂತಂದ್ರೆ ಚರ್ಮ ಬಿಳಿಚಿಕೊಳ್ಳುವಂಥದ್ದು, ವಿವರ್ಣತೆ ಅಂತ ಏನು ಕರಿತೀವಿ. ಚರ್ಮದ ಕಲರ್ ಕಡಿಮೆ ಆಗುವಂಥದ್ದು, ಅದು ಯಾವುದೇ ಕಲರ್ ಇರ್ಲಿ ಬಿಳಿಚಿಕೊಳ್ಳುವಂತೆ ಆ ಮನುಷ್ಯ ಕಾಣುವಂಥದ್ದು, ಇದು ಕಬ್ಬಿಣಾಂಶದ ಕೊರತೆ ಇದ್ದಾಗ ಸಾಮಾನ್ಯವಾಗಿ ಕಂಡುಬರುತ್ತೆ. ಅದೇ ರೀತಿ ಉಗುರುಗಳು ಸ್ಪೂನ್ ಶೇಪ್ ಅಲ್ಲಿ ಆಗುವಂಥದ್ದು, ಸ್ಪೂನ್ ನೇಲ್ಸ್ ಅಂತ ಏನ್ ಕರಿತೀವಿ, ಉಗುರು ಸ್ಪೂನ್ ಶೇಪ್ ಅಲ್ಲಿ ಕಾಣಿಸುವಂಥದ್ದು. ಹಾಗೇನೆ ನಮ್ಮ ಕೂದಲು ಮತ್ತೆ ಸ್ಕಿನ್ ತುಂಬಾ ಬಿರುಸಾಗುವಂಥದ್ದು, ಹೇರ್ ಫಾಲ್ ಕೂಡ ತುಂಬಾ ಜಾಸ್ತಿ ಆಗುವಂಥದ್ದು, ಇದು ಕಬ್ಬಿಣಾಂಶದ ಕೊರತೆ ಇರುವವರಿಗೆ ಸಾಮಾನ್ಯವಾಗಿ ಕಂಡು ಬರುವಂತಹ ಒಂದು ಲಕ್ಷಣ. ಹಾಗೇನೆ ಇಮ್ಯುನಿಟಿ ಕಡಿಮೆ ಆಗೋದ್ರಿಂದ ನಮ್ಮ ಚರ್ಮಕ್ಕೆ ಇನ್ಫೆಕ್ಷನ್ ಆಗುವಂತಹ ಚಾನ್ಸಸ್ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ತುಟಿಗಳ ಕಾರ್ನರ್ ಅಲ್ಲಿ ನಾವು ಇನ್ಫೆಕ್ಷನ್ ಆಗುವಂಥದ್ದನ್ನ ನೋಡಬಹುದು. ಆಂಗ್ಯುಲರ್ ಚೀಲೈಟಿಸ್ ಅಂತ ಏನ್ ಕರಿತೀವಿ, ಈ ರೀತಿಯ ತೊಂದರೆಗಳು ಕಾಣಿಸ್ಕೊಳ್ಳುವಂಥದ್ದು, ಫಂಗಲ್ ಇನ್ಫೆಕ್ಷನ್, ಯೀಸ್ಟ್ ಇನ್ಫೆಕ್ಷನ್, ಈ ರೀತಿಯ ಚರ್ಮದ ಸೋಂಕುಗಳು ಕಾಣಿಸ್ಕೊಳ್ಳುವಂಥದ್ದು. ಹಾಗೇನೆ ನಾಲಿಗೆಯಲ್ಲಿ ಚೇಂಜಸ್ ಆಗುವಂಥದ್ದು, ಗ್ಲಾಸೈಟಿಸ್ ಅಂತ ಏನ್ ಕರಿತೀವಿ, ನಾಲಿಗೆಯಲ್ಲಿರುವಂತಹ ಟೇಸ್ಟ್ ಬಡ್ಸ್ ಕಡಿಮೆ ಆಗಿ ನಾಲಿಗೆ ಸ್ಮೂತ್ ಆಗಿ ಕೆಂಪಗೆ ದಪ್ಪಗೆ ಆಗುವಂಥದ್ದು, ಈ ಗ್ಲಾಸೈಟಿಸ್ ಕೂಡ ನಾವು ಕಬ್ಬಿಣಾಂಶ ಕಡಿಮೆ ಆದ್ರೆ ನೋಡಬಹುದು. ಹಾಗೇನೆ ಇನ್ನೊಂದು ಸ್ಪೆಸಿಫಿಕ್ ಲಕ್ಷಣ ಈ ಐರನ್ ಕಡಿಮೆ ಆದಾಗ ಕಾಣಿಸ್ಕೊಳ್ಳೋದು ಅಂತಂದ್ರೆ ಮಣ್ಣು, ಐಸ್ ಅಥವಾ ಚಾಕ್ ಪೀಸ್ ತಿನ್ನುವಂಥದ್ದು, ಈ ರೀತಿ ಆಹಾರ ಅಲ್ಲದೆ ಇರುವಂತಹ ವಸ್ತುಗಳನ್ನ ತಿನ್ಬೇಕು ಅಂತ ಅನಿಸುವಂಥದ್ದು. ಎಸ್ಪೆಷಲಿ ಇದು ಕಬ್ಬಿಣಾಂಶ ಕೊರತೆ ಆಗೋದ್ರಲ್ಲಿ ಸ್ಪೆಷಲ್ ಆಗಿ ಕಾಣುವಂತಹ ಒಂದು ಪರ್ಟಿಕ್ಯುಲರ್ ಲಕ್ಷಣ ಅಂತಾನೆ ಹೇಳ್ಬಹುದು. ಹಾಗಿದ್ರೆ ಈ ಐರನ್ ಅಂಶ, ಕಬ್ಬಿಣಾಂಶ ಕಡಿಮೆ ಆಗಿದೆ ಅಂತಂದ್ರೆ ನೀವು ಮನೆಯಲ್ಲಿಯೇ ಏನ್ ಮಾಡಬಹುದು, ಏನೇನು ಮನೆಮದ್ದನ್ನ ತಗೊಂಡು ನೀವು ಕಬ್ಬಿಣಾಂಶವನ್ನ ಜಾಸ್ತಿ ಮಾಡಬಹುದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಲೆಮನ್ ಹನಿ ಜ್ಯೂಸ್ನ ತಗೊಳ್ಳುವಂಥದ್ದು. ಈ ಲೆಮನ್ ಹನಿ ಜ್ಯೂಸ್ ಏನ್ ತಗೊಂಡ್ರೆ ಹನಿಯಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ, ಹಾಗೇನೆ ಲೆಮನ್ ಅಲ್ಲಿ ವಿಟಮಿನ್ ಸಿ ಇರುತ್ತೆ. ಈ ವಿಟಮಿನ್ ಸಿ ಏನಿದೆ ಅದು ನಮ್ಮ ದೇಹದಲ್ಲಿ, ನಮ್ಮ ಹೊಟ್ಟೆಯಲ್ಲಿ ಕಬ್ಬಿಣಾಂಶವನ್ನ ಹೀರಿಕೊಳ್ಳಕ್ಕೆ ಏಡ್ ಮಾಡುತ್ತೆ, ಸಹಾಯಕಾರಿಯಾಗಿದೆ. ಅದಕ್ಕೆ ಇವೆರಡನ್ನು ಜೊತೆಯಲ್ಲಿ ತೆಗೆದುಕೊಂಡಾಗ ನಮ್ಮ ದೇಹದಲ್ಲಿ ಕಬ್ಬಿಣಾಂಶವನ್ನ ಜಾಸ್ತಿ ಮಾಡ್ಕೊಳ್ಬಹುದು. ಇದನ್ನ ನೀವು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಬಹುದು. ಹಾಗೇನೆ ಇನ್ನೊಂದು ಉಪಯುಕ್ತವಾದಂತಹ ಒಂದು ಜ್ಯೂಸ್ ಅಂತಂದ್ರೆ ಬೀಟ್ರೂಟ್ ಜ್ಯೂಸ್. ಬೀಟ್ರೂಟ್ ಜ್ಯೂಸ್ ಅನ್ನ ಪ್ರತಿನಿತ್ಯ 1 ಗ್ಲಾಸ್ ಕುಡಿಯೋದ್ರಿಂದ ನಿಮಗೆ ಕಬ್ಬಿಣಾಂಶ ಜಾಸ್ತಿ ಆಗುತ್ತೆ. ಇದನ್ನ ನೀವು ಹಾಗೇನೆ ಕುಡಿಬಹುದು ಅಥವಾ ಅದಕ್ಕೆ ಬೆಲ್ಲವನ್ನ ಸೇರಿಸಿ ಕೂಡ ಕುಡಿಬಹುದು. ಡಯಾಬಿಟಿಸ್ ಇದ್ರೆ ಬರೀ ಬೀಟ್ರೂಟ್ ಜ್ಯೂಸ್ ಕುಡಿಯೋದು ಉತ್ತಮ. ಹಾಗೇನೆ ಇನ್ನೊಂದು ಗ್ರೀನ್ ಜ್ಯೂಸ್ ಥೆರಪಿ, ಇದರಲ್ಲಿ ಸ್ಪೆಷಲ್ ಆಗಿ ಪಾಲಕ್ ಸೊಪ್ಪು ಅಥವಾ ನುಗ್ಗೆ ಸೊಪ್ಪು, ಇವೆರಡು ಸೊಪ್ಪನ್ನ ಸೇರಿಸಿ ಮಿಶ್ರಣ ಮಾಡಿ ಜ್ಯೂಸ್ ಮಾಡಿ ಕುಡಿದ್ರೂ ತೊಂದರೆ ಇಲ್ಲ. ಸಪರೇಟ್ ಆಗಿ ಪಾಲಕ್ ಸೊಪ್ಪಿನ ಜ್ಯೂಸ್ ಒಂದನ್ನೇ ಅಥವಾ ನುಗ್ಗೆ ಸೊಪ್ಪಿನ ಜ್ಯೂಸ್ ಒಂದನ್ನೇ ಕುಡಿದ್ರೂ ತೊಂದರೆ ಇಲ್ಲ. ಈ ಜ್ಯೂಸನ್ನ ಪ್ರತಿನಿತ್ಯ ಕುಡಿಯೋದ್ರಿಂದ ಕೂಡ ನಿಮಗೆ ದೇಹದಲ್ಲಿ ಕಬ್ಬಿಣಾಂಶ ಜಾಸ್ತಿ ಆಗುತ್ತೆ. ಇವೆರಡು ಸೊಪ್ಪುಗಳಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರೋದ್ರಿಂದ ಈ ಒಂದು ಸಹಾಯ ಈ ಜ್ಯೂಸಿಂದ ಆಗುತ್ತೆ. ಹಾಗೇನೆ ಇನ್ನೊಂದು ಮನೆಯಲ್ಲಿಯೇ ಮಾಡಬಹುದಾದಂತಹ ಒಂದು ಸರಳವಾದ ಮನೆ ಮದ್ದು ಅಂತಂದ್ರೆ ಖರ್ಜೂರ ಮತ್ತೆ ದ್ರಾಕ್ಷಿಯನ್ನ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ತಿನ್ನುವಂಥದ್ದು. ಒಂದು 5 ಖರ್ಜೂರ 5 ಒಣ ದ್ರಾಕ್ಷಿಯನ್ನ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇಲ್ಲ ಏನಾದ್ರೂ ಈ ನೀವು ಲೆಮನ್ ಹನಿ ಜ್ಯೂಸ್ ತಗೊಂಡ್ಮೇಲೆ ಕೂಡ ಇದನ್ನ ತಿನ್ಬಹುದು. ಇದನ್ನ ಆ ನೆನೆಸಿಟ್ಟ ನೀರಿನ ಜೊತೆಗೆ ತಗೊಳ್ಳುವಂಥದ್ದು. ಇದರಿಂದ ಕೂಡ ನಿಮಗೆ ದೇಹದಲ್ಲಿ ಐರನ್ ಅಂಶ ಏನಿದೆ ಅದು ಜಾಸ್ತಿ ಆಗುತ್ತೆ. ಹಾಗೇನೆ ಇನ್ನೊಂದು ಮನೆಯಲ್ಲಿ ಇದು ಮನೆ ಮದ್ದು ಅಂತ ಹೇಳೋಕ್ಕಿಂತ ಒಂದು ಮೆಥಡ್ ಅಂತ ಹೇಳ್ಬೋದು. ಕಾಪರ್ ವೆಸಲ್, ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಸ್ಟೋರ್ ಮಾಡಿಟ್ಟು ಅದನ್ನ ಕುಡಿಯುವಂಥದ್ದು. ಪ್ರತಿನಿತ್ಯ ನೀವು ನೀರನ್ನ ಏನು ಸೇವಿಸ್ತೀರಾ ಅದನ್ನ ನಾರ್ಮಲ್ ಸ್ಟೀಲ್ ಅಥವಾ ಯಾವುದೋ ಫಿಲ್ಟರ್ ಇಂದ ನೀವು ಕುಡಿಯೋದಕ್ಕಿಂತ ಕಾಪರ್ ವೆಸಲ್ ಅಲ್ಲಿ ಆ ನೀರನ್ನ ಸ್ಟೋರ್ ಮಾಡಿಟ್ಟು
ಕುಡಿಯೋದ್ರಿಂದ ನಿಮಗೆ ದೇಹದಲ್ಲಿ ಕಬ್ಬಿಣಾಂಶ ಜಾಸ್ತಿ ಆಗುತ್ತೆ. ಹಾಗೇನೆ ಇನ್ನೊಂದು ತುಂಬಾ ಉಪಯುಕ್ತವಾದಂತಹ ಒಂದು ಹಣ್ಣು ಅಂತಾನೆ ಹೇಳ್ಬೋದು, ಅದು ದಾಳಿಂಬೆ. ದಾಳಿಂಬೆ ಹಣ್ಣನ್ನ ಡೈರೆಕ್ಟ್ ಆಗಿ ಸೇವಿಸುವಂಥದ್ದು. ಜ್ಯೂಸ್ ಮಾಡಿ ಕುಡಿಯೋದ್ಕಿಂತ ದಾಳಿಂಬೆ ಹಣ್ಣನ್ನ ಹಾಗೆ ಸೇವಿಸೋದ್ರಿಂದ ನಿಮಗೆ ನಿಮ್ಮ ದೇಹದಲ್ಲಿ ಕಬ್ಬಿಣಾಂಶವನ್ನ ಜಾಸ್ತಿ ಮಾಡ್ಕೊಳ್ಬಹುದು. ಹಾಗೇನೆ ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿಯ ಬೀಜವನ್ನ ನೀವು ತೆಗೆದುಕೊಳ್ಳೋದ್ರಿಂದ ಕೂಡ ನಿಮ್ಮ ದೇಹದಲ್ಲಿ ಕಬ್ಬಿಣಾಂಶ ಜಾಸ್ತಿ ಆಗುತ್ತೆ. ಹಾಗೆಯೇ ನೀವು ಇವಾಗ ನಾನು ಮೇಲೆ ಹೇಳಿರುವಂತಹ ಯಾವುದೇ ಆಹಾರವನ್ನ ಸಲಾಡ್ ರೀತಿಯಲ್ಲಿ ತಗೊಳ್ಬಹುದು. ಆದ್ರೆ ಈ ಸಲಾಡ್ ರೀತಿಯಲ್ಲಿ ತಗೊಳ್ಳುವಾಗ ಅದ್ರ ಮೇಲೆ ನಿಂಬೆ ರಸವನ್ನ ಹಿಂಡಿ ತಗೊಳ್ಳೋದ್ರಿಂದ ಈ ಕಬ್ಬಿಣಾಂಶ ಏನಿದೆ ಅದು ಜಾಸ್ತಿ ನಿಮ್ಮ ದೇಹ ಹೀರಿಕೊಳ್ಳುತ್ತೆ. ಯಾಕಂದ್ರೆ ವಿಟಮಿನ್ ಸಿ ದೇಹದಲ್ಲಿ ಹೊಟ್ಟೆಯಲ್ಲಿ ಕಬ್ಬಿಣಾಂಶವನ್ನ ಹೀರಿಕೊಳ್ಳಕ್ಕೆ ತುಂಬಾ ಹೆಲ್ಪ್ಫುಲ್. ಸೊ ನೀವು ಯಾವುದೇ ಕಬ್ಬಿಣಾಂಶ ಜಾಸ್ತಿ ಇರುವ ಆಹಾರವನ್ನು ತೆಗೆದುಕೊಳ್ಳುವಾಗ ಅದಕ್ಕೆ ವಿಟಮಿನ್ ಸಿ ಇರುವ ಆಹಾರ ಅದ್ರ ಜೊತೆಗೆ ಮಿಶ್ರಣ ಮಾಡಿ ತೆಗೆದುಕೊಳ್ಳೋದ್ರಿಂದ ಕಬ್ಬಿಣಾಂಶ ನಿಮ್ಮ ದೇಹಕ್ಕೆ ಜಾಸ್ತಿ ಆಗಿ ಸಿಗುತ್ತೆ. ನಾನಿವತ್ತು ಹೇಳಿರೋ ಮನೆಮದ್ದನ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಗೊತ್ತಿರೋ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಧನ್ಯವಾದಗಳು.